ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕುದ್ರೋಳಿ ಗೋಕರ್ಣನಾಥ ಟೆಂಪಲ್ ಮಂಗಳೂರು. ಇಲ್ಲಿ ದಸರಾ ಸೆಲೆಬ್ರೇಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ದಸರಾ ಟೈಮಿಗೆ ಏನಾದ್ರೂ ನೀವು ಬಂದ್ರೆ ಜನಸಾಗರವನ್ನು ನೋಡ್ಬೋದು. ನೀವಿಲ್ಲಿ ನೋಡ್ಬೋದು, ಇರುವೆ ತರ ಎಲ್ಲ ಜನಗಳು ಕಾಣ್ತಾ ಇದ್ದಾರೆ. ನಾವು ಸಂಡೆ ಬಂದಿದ್ದಕ್ಕೆ ಇಷ್ಟೊಂದು ಕ್ರೌಡ್ ಜಾಸ್ತಿ ಇದೆ. ಈ ದಸರಾ ಸೆಲೆಬ್ರೇಷನ್ 22 ಸೆಪ್ಟೆಂಬರ್ ಇಂದ 2 ಅಕ್ಟೋಬರ್ ತನಕ ಇರುತ್ತೆ. ಇಷ್ಟು ಜನರ ಮಧ್ಯದಲ್ಲಿ ನಾನು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ದೇವಸ್ಥಾನ ಎಂಟ್ರೆನ್ಸ್ ಆದ ತಕ್ಷಣ ನಿಮ್ಗೆ ರೈಟ್ ಸೈಡ್ಗೆ ಫಸ್ಟ್ ಆಂಜನೇಯ ದೇವಸ್ಥಾನ ಸಿಗುತ್ತೆ. ನೀವೇನಾದ್ರೂ ಆಂಜನೇಯ ಭಕ್ತರಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಸ್ವಲ್ಪ ಮುಂದೆ ಬಂದ್ರೆ ಸಾಯಿಬಾಬಾ ದೇವ್ರನ್ನ ನೋಡ್ಬೋದು. ಈ ಸಾಯಿಬಾಬಾ ಮೂರ್ತಿ ತುಂಬಾ ದೊಡ್ಡದಾಗಿದೆ. ಇವಾಗ ನಾವು ಆಚೆ ಬಂದ್ರೆ ನಂದಿ ಸಿಗುತ್ತೆ. ಆ ನಂದಿಯ ಮುಂದೆನೆ ಒಂದು ದೇವಸ್ಥಾನ ಇದೆ. ಇದು ಗೋಕರ್ಣನಾಥ ಶಿವ ದೇವಸ್ಥಾನ. ಗೋಲ್ಡನ್ ಕಲರ್ ಅದ್ಭುತವಾದ ಗೋಪುರವನ್ನು ನೋಡಬಹುದು. ಈ ದೇವಸ್ಥಾನದೊಳಗಡೆ ಸುಮಾರು ಮೂರ್ತಿಗಳಿದೆ. ಶನಿಮಾತ್ಮ, ಗಣೇಶ, ದೇವಿ ಹಾಗೆ ಶಿವನ ಮೂರ್ತಿ ಇದೆ. ಈ ದೇವಸ್ಥಾನದ ಹೊರಗೆ ಬಂದಾಗ ಸ್ಟೇಜ್ ಅಲ್ಲಿ ಹುಲಿ ಕುಣಿತ ನಡೀತಾ ಇತ್ತು. ಈ ಹುಲಿ ಕುಣಿತವನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳು ಮಾಡ್ತಾ ಇದ್ರು. ಒಂಥರ ಮರಿ ಹುಲಿನ ನೋಡ್ದಂಗ ಆಗ್ತಾ ಇತ್ತು. ಈ ಹುಲಿ ಕುಣಿತ ಒಂದು ಕಾಂಪಿಟೇಷನ್. ಇಲ್ಲಿ ಪ್ರೈಸು ಇದೆ. ಜಡ್ಜಸ್ ಎಲ್ಲ ಹುಲಿ ಕುಣಿತನ ನೋಡ್ಬಿಟ್ಟು ಮಾರ್ಕ್ಸ್ ನ ಹಾಕ್ತಾ ಇದ್ರು. ಚಿಕ್ಕ ಮಕ್ಕಳು ಹುಲಿ ಕುಣಿತ ಮಾಡ್ಬೇಕಾದ್ರೆ ನೋಡೋದೇ ಒಂದು ಖುಷಿ. 5 ವರ್ಷ 6 ವರ್ಷ ಮಕ್ಕಳಿಗೆಲ್ಲ ಹುಲಿವೇಷ ಹಾಕಿದ್ರು. ನೋಡಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ರು. ನೀವು ಹುಲಿವೇಷ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಹುಲಿವೇಷನ ಸುಮಾರು ಮೂವಿಗಳಲ್ಲಿ ನೋಡ್ಬೋದು ನಾವು. ಉಳಿದವರು ಕಂಡಂತೆ, ಗರುಡ ಗಮನ, ವೃಷಭ ವಾಹನ. ಇದು ದಸರಾ ಟೈಮಲ್ಲಿ ಜಾಸ್ತಿ ಇರುತ್ತೆ. ಇವಾಗ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ನವದುರ್ಗಾ ದೇವಿ ಐಡಲ್ಸ್ ನ ನೋಡೋಣ. ಇದು ಬರೇ ದಸರಾ ಟೈಮಲ್ಲಿ ಮಾತ್ರ ನೀವು ನೋಡ್ಬೋದು. ಅಕ್ಟೋಬರ್ 2 ತನಕ ಮಾತ್ರ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಫುಲ್ಲು ಗ್ರ್ಯಾಂಡ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ವೀಕೆಂಡು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಫಸ್ಟಿಗೆ ನಮಗೆ ಗಣೇಶ ಮೂರ್ತಿನ ನೋಡ್ಬೋದು. ಮಂಗಳೂರಲ್ಲಿ ಗಣೇಶ ಫೆಸ್ಟಿವಲ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಾದ್ಮೇಲೆ ದಸರಾನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅಪ್ಪ ಗಣೇಶ ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಗಣೇಶಂಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ನಾವಿವಾಗ ಮಂಗಳಾರತಿನ ತಗೊಳ್ಳೋಣ. ನೀವು ನಿಮ್ ಪ್ಲೇಸ್ ಇಂದನೇ ಮಂಗಳಾರತಿನ ತಗೊಳ್ಳಿ. ಇವಾಗ ನಾವು 9 ದೇವಿಗಳನ್ನ ನೋಡೋಣ. ನೀವು ಈ ಪ್ಲೇಸಿಗೆ ಬಂದಿದ್ರೆ ನಿಜವಾಗ್ಲೂ ಆ ದೇವಿ ಅಲ್ಲೇ ಇದ್ದಾರೆ ಅಂತ ಫೀಲ್ ಆಗ್ತಾ ಇತ್ತು. ಅಷ್ಟು ರಿಯಲಿಸ್ಟಿಕ್ ದೇವಿ ಮೂರ್ತಿನ ಮಾಡಿದ್ದಾರೆ. ಫಸ್ಟಿಗೆ ಆದಿಶಕ್ತಿ ಮೂರ್ತಿನ ನೋಡಿದ್ವಿ. ಈಗ ಶೈಲಪುತ್ರಿ ಮೂರ್ತಿನ ನೋಡ್ತಾ ಇದೀವಿ. ನೀವಿಲ್ಲಿ ನೋಡ್ಬೋದು, ಪ್ರತಿ ಡೀಟೇಲ್ನು ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ. ನೀವು ಈ ಮೂರ್ತಿಗಳನ್ನ ನೋಡ್ಬೇಕಂದ್ರೆ 2 ಅಕ್ಟೋಬರ್ ಒಳಗಡೆ ಬಂದು ನೋಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನು ನೋಡ್ಬೋದು. ನಿಜವಾದ ವ್ಯಕ್ತಿಯನ್ನು ನೋಡ್ದಂಗ ಆಗ್ತಾ ಇದೆ. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಮುಂಚೆ ಬಂದಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು, ಶಾರದಾ ದೇವಿಯನ್ನು ನೋಡೋಣ. ಈ ಶಾರದಾ ಮೂರ್ತಿನ ನೋಡ್ತಾ ಇರೋಣ ಅನ್ಸುತ್ತೆ. ಈ ಮೂರ್ತಿನ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ನಾವು ಸ್ಕಂದ ಮಾತೆನ ನೋಡ್ಬೋದು. ಈ ಮೂರ್ತಿನ ನೋಡ್ತಾ ಇದ್ರೆ ತಾಯಿ ಮಗನ ಸಂಬಂಧ ಜ್ಞಾಪಕ. ಸ್ಕಂದ ಮೂರ್ತಿ ತುಂಬಾ ಕ್ಯೂಟ್ ಆಗಿದೆ. ನೀವು ಮಂಗಳೂರಲ್ಲಿದ್ರೆ ಮಿಸ್ ಮಾಡಬೇಡಿ. ಯಾರೆಲ್ಲ ಮಂಗಳೂರಿಗೆ ಬರಕ್ಕಾಗಲ್ಲೋ ಅವರಿಗೋಸ್ಕರ ನಾವು ಈ ವಿಡಿಯೋನ ಮಾಡಿದೀವಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಒತ್ತಿ. ನೆಕ್ಸ್ಟ್ ಇಲ್ಲಿ ನಾವು ಕಾಳಿ ಮಾತೆನ ನೋಡ್ಬೋದು. ನಾವಿಲ್ಲಿ ದೇವಿಯ 9 ಅವತಾರಗಳನ್ನು ನೋಡ್ಬೋದು. ಈ ಉಗ್ರ ಸ್ವರೂಪ ಆದ್ಮೇಲೆ ನಾವು ಮಹಾಗೌರಿಯನ್ನು ನೋಡ್ಬೋದು. ಇಲ್ಲಿ ನಾವು ಶಾಂತಿ ಸ್ವರೂಪವನ್ನು ನೋಡ್ಬೋದು. ಪ್ರತಿ ಮೂರ್ತಿಯನ್ನು ನೋಡ್ಬೇಕಾದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಮೂರ್ತಿ ತರ ಕಾಣಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಈ ಮೂರ್ತಿಗಳನ್ನು ಮಾಡಿದ ಆರ್ಟಿಸ್ಟ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ನವರಾತ್ರಿಯ ಕೊನೆಯ ದಿನ 2 ಅಕ್ಟೋಬರು ಈ ಮೂರ್ತಿಗಳನ್ನು ವಿದ್ಯುತ್ ಅಲಂಕಾರದಿಂದ ರೋಡಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಈ ಮೆರವಣಿಗೆ ಸ್ವಲ್ಪ ಗಣೇಶ ಮೆರವಣಿಗೆ ತರನೇ ಕಾಣುತ್ತೆ. ಮೆರವಣಿಗೆ ಮುಗ್ದಾದ್ಮೇಲೆ ಮತ್ತೆ ಗೋಕರ್ಣನಾಥ ಟೆಂಪಲ್ಗೆ ಕರ್ಕೊಂಡ್ಬರ್ತಾರೆ. ಈ ಮೆರವಣಿಗೆ ಮುಗಿಯೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ಗಣೇಶನ ವಿಸರ್ಜನೆ ಹೇಗೆ ಮಾಡ್ತಾರೋ ಹಾಗೆ ದೇವಿಗಳ ವಿಸರ್ಜನೆಗಳು ಮಾಡ್ತಾರೆ. ಒಂದೊಂದೇ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾರೆ. ಈ ವಿಸರ್ಜನೆಗಳನ್ನ ಈ ಕಲ್ಯಾಣಿಯಲ್ಲಿ ಮಾಡ್ತಾರೆ. ಈ ಕಲ್ಯಾಣಿ ಗೋಕರ್ಣನಾಥ ಟೆಂಪಲ್ ಕುದ್ರೋಳಿಲಿದೆ. ವಿಸರ್ಜನೆ ಮಾಡೋ ಟೈಮಲ್ಲಿ ತುಂಬಾ ಜನಗಳು ಸೇರಿರ್ತಾರೆ. ಈ ಟೆಂಪಲ್ ರಾತ್ರಿ ಲೈಟ್ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಲೈಟಿಂಗ್ಸು ಸ್ವಲ್ಪ ಮೈಸೂರು ದಸರಾ ತರನೇ ಕಾಣುತ್ತೆ. ಗೋಲ್ಡನ್ ಪೇಂಟು ಮತ್ತೆ ಗೋಲ್ಡನ್ ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೆರವಣಿಗೆ ಸಮಯದಲ್ಲಿ ನಾವು ಹುಲಿ ವೇಷಗಳನ್ನ ನೋಡ್ಬೋದು.
ಹುಲಿ ಕುಣಿತ ಜೊತೆಗೆ ನಾವು ಸುಮಾರು ಟ್ಯಾಬ್ಲೋಗಳನ್ನ ನೋಡ್ಬೋದು. ಹೋದ ವರ್ಷ ದಸರಾ ಟೈಮಲ್ಲಿ ಕಾಂತಾರ 1 ನೋಡಿದ್ವಿ. ಈ ವರ್ಷ ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ. ಹೋದ ವರ್ಷ ಕಾಂತಾರ ಥೀಮ್ ಟ್ಯಾಬ್ಲೋ ಇತ್ತು. ನೋಡಿ, ಈ ತರ ಶಾರದಾ ಮೂರ್ತಿನ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಿ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.